ವರ ಕಾರ್ಯ ತಂತ್ರಿಗೆ ನಮ ಕಾರ್ಯದ ತ್ವೈಪರೇ ಮಂತ್ರಿ 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 ವರ ಕಾರ್ಯ ತಂತ್ರಿಯೇ ನಮ್ಮ ರಾಜ್ಯದ ಪ್ರಜೆಗಳ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳಾಗಿ ಕಾಲ ಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖದಿಂಬಾಳ್ವರೆ ವರ ಕಾರ್ಯ ತಂತ್ರಿಗೆ ಎಳೆದ ಮಂತ್ರಿ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ, ಅದು ಅಲ್ಲದೆ ಕಾಲಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ಸುಖದಿಂದಿರುವರೆ, ಅದನ್ನು ತಿಳಿಸು. ಆಗಬಹುದು ಮಹಾಪ್ರಭೆ. ಅಲದರಲಿಸೋ ಬೇಳುವ ನೋಡಿಯ ಅಲದರಲಿಸೋ ಬೇಳುವ ನೋಡಿಯ ಹರುಷದಿಂದಲಿ ನಮ್ಮ ರಾಜದ ಪರಿಯ ಹರುಷದಿಂದಲಿ ನಮ್ಮ ರಾಜದ ಪರಿಯ ಅಲದರಲಿಸೋ ಬೇಳುವ ನೋಡಿಯ ಅತಿ ಸಂತೋಷದಿ ಯಾದವ ಪ್ರಜೆಗಳು ಅತಿ ಸಂತೋಷದಿ ಯಾದವ ಪ್ರಜೆಗಳು ಹರಿಯ ಧ್ಯಾನದಿ ಬಾಳುತ್ತಲಿಹರು ಹರಿಯ ಧ್ಯಾನದಿ ಬಾಳುತ್ತಲಿಹರು ಅಲದರಲಾಲಿಸೋ ಬೇಳುವ ನುಡಿಯ. ಬಲಭದ್ರ ದೇವ, ನಮ್ಮ ಯಾದವ ಪ್ರಜೆಗಳೆಲ್ಲರೂ ಶ್ರೀ ಹರಿಯ ಧ್ಯಾನದಲ್ಲಿ ಬಹಳ ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭಲೆ, ನಿನ್ನಂತಹ ಮಂತ್ರಿಯು ಎನ್ನ ಆಸ್ಥಾನದಲ್ಲಿರುವಾಗೆ ನನಗೆ ಯಾವ ಕುಂದಕೂ ತಾನೇ ಬರುವುದು. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಸೈನ್ಯಾಧ್ಯಕ್ಷನೇ, ರಾಜೇಂದ್ರನೇ, ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ಪರಿಯನು ಪೇಳೈ. ಸೈನ್ಯಾಧ್ಯಕ್ಷನೇ, ರಾಜೇಂದ್ರನೇ, ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ಪರಿಯನು ಪೇಳೈ. ಸುತ್ತಾಲಿರುತಿಹ ಶತ್ರು ರಾಜರು ಸುತ್ತಾಲಿರುತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸಿರುವರೆ ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ಪರಿಯನು ಪೇಳೈ. ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯವು ಯಾವ ರೀತಿಯಿಂದಿರುವುದು ಅದನ್ನು ತಿಳಿಸು. ಅಪ್ಪಣೆ ರಾಜರು. ಕತ್ತೇನದು ದಮುದದ ಕತ್ತಿಯ ಎಷ್ಟು ದಮುದದ ಕತ್ತರಗೊಳಿದವು ನಮ್ಮ ಶತ್ರುಗಳ ಭಟರ ಭಟರು ಭಟರು. ರಾಜೇಂದ್ರನೇ, ಸೈನ್ಯಾಧ್ಯಕ್ಷನೇ, ಮುತ್ತು ತಲವರ ಬಿಡೀತೆ ಮುತ್ತ ತಲವರ ಬಿಡೀತೆ. ಈ ಕತ್ತಿಯಿಂದ ಈಗಲೇ ಸಂಮರಿಸುವನು ಮುದದೆ ಮುದದೆ. ರಾಜೇಂದ್ರನೇ, ಸೈನ್ಯಾಧ್ಯಕ್ಷನೇ, ಮತ್ತೆ ಬೇಳುವ ಪದೇ ಲೀಲೆ ಹಿಂದಲೇ ಸೈನ್ಯದ ಪರಿಯ. ರಾಜೇಂದ್ರನೇ, ಕೇಳುವನಾಗು. ಮತ್ತೆ ಬೇಳುವ ಪದೇ ಲೀಲೆ ಹಿಂದಲೇ ಸೈನ್ಯದ ಪರಿಯ. ಅರಿಯಲ ಪರಸುವ ಮರೆಯಿದ ದೂರದಲ್ಲಿ
ಅಲ್ಲರ ಪರಶಿವ ಮೆರೆಯಿತ ದೂರದಲ್ಲಿ ಸುರತಿರತರ ಸಿರೆಗಳ ತಂದು ಸುರತಿರತರ ಸಿರೆಗಳ ತಂದು ಸುರೇಂದ್ರ ಈ ಭಾವ ನರೇಂದ್ರ ಪ್ರಭುವೆ ಸುರೇಂದ್ರ ಈ ಭಾವ ನರೇಂದ್ರ ಪ್ರಭುವೆ ವಿರೋಧ ನಿಕರವನ್ನು ಎರಗಿದರು ಗಜಲಾಲಿಸು ಉಪಲಾಲಿಸು ನಿನ್ ಆಲಿತು ಸುಮತಿ ಬೇಳೆಯ ಮುಪತಿ ಲೀಲೆಯಿಂದಲೇ ಸೈನ್ಯದ ಬರಿ ರಾಜೇಂದ್ರನೇ ಸೈನ್ಯದ ಸಮೂಹಕ್ಕೆ ಶತ್ರುರಾಜರ ಭಯವಿಲ್ಲದಂತೆ ಆಜ್ಞೆ ಮಾಡಿರುವ ನಮ್ಮ ರಾಜೇಂದ್ರ ಒತ್ತಾರಪಣೆ ಫಲಾಬಲ ನಿನ್ನಂತಹ ಸೈನ್ಯಾಧ್ಯಕ್ಷನು ಎನ್ನ ಆಸ್ಥಾನದಲ್ಲಿರುವಾಗೆ ಯಾವ ಪುಂದಕ್ಕೂ ತಾನೇ ಬರುವುದು. ನಿನ್ನ ಪೀಠವನ್ನು ನೀನು ಅಲಂಕರಿಸಿ. ಅಪ್ಪಣೆ ರಾಜೇಂದ್ರ. ಚಾರನೆಯ ವರ್ತಮಾನವೇನು? ಏನು ನನ್ನ ಪ್ರೇಷಿಸ್ತಿನಾದ ದುರ್ಯೋಧನ ಬರ್ತಾನೆ. ಬರಲಿ, ಬಹಳ ಸಂತೋಷ. ಬಲಭದ್ರ ಮಹಾರಾಜರಿಗೆ ನಮೋ ನಮಃ. ದುರ್ಯೋಧನ, ನೀನು ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯನ್ನು ಬರಮಾಡಿ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿಮಗೆ ನೀವು ಅಲ್ಲವೇ, ನಾಯಕಿಯೇ ನಿನಗೆ ನೀವು ಅಲ್ಲವೇ. ನನ್ನ ಮನವನ್ನು ತಣಿಸುವ ಚೆಲುವಲ್ಲವೇ, ನನ್ನ ಮನವನ್ನು ತಣಿಸುವ ಚೆಲುವಲ್ಲವೇ. ಅಂದದ ಶಿಲೆಗಳು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಗಳು ನಲಿದಾಡಿವೆ, ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಲ್ಲೊಂದು, ಕೈತೈಯೆಂದು ನಾಟ್ಯವಾಡುತ್ತಾ ನಲಿವುದು ಮತ್ತೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಲ್ಲೊಂದು, ಕೈತೈಯೆಂದು ನಾಟ್ಯವಾಡುತ್ತಾ ನಲಿವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು. ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಹಾರುತ್ತ ಬರುವುದು ದುಂಬಿಯ ತೆರದಿ. ಹಾರುತ್ತ ಬರುವುದು ದುಂಬಿಯ ತೆರದಿ, ಹಾರುತ್ತ ಬರುವುದು ದುಂಬಿಯ ತೆರದಿ, ಹಾರುತ್ತ ಬರುವುದು ದುಂಬಿಯ ತೆರದಿ. ಅಂದದ ಶಿಲೆಗಳು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಗಳು ನಲಿದಾಡಿವೆ, ನಲಿದಾಡಿವೆ, ನಲಿದಾಡಿವೆ. ದುರ್ಯೋಧನ, ಗುರುದೇವ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ಆಶೀರ್ವಾದ ಫಲದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಹಾಗಾದರೆ ನೀನಿಲ್ಲಿ ಬರಲು ಕಾರಣವೇನು ದುರ್ಯೋಧನ? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವುದು. ಏನು
ನಿಮಗೂ ಪಾಂಡವರಿಗೂ ಯುದ್ಧವೇ? ಹಾಗಾದರೆ ನಿನಗೆ ಜಯವೂ ಖಂಡಿತ. ನೀನಿನ್ನು ಹೊರಡು. ದ್ರೋಣ ಕೃತಮಾದವರಿಗೆ ಸೈನ್ಯವನ್ನು ಸಂಘಟಿಸಕ್ಕೆ ಹೇಳು. ನಿನಗೆ ಜಯವಾಗಲಿ. ನೀನು ಹೊರಡುವನಾಗು. ಆಗಬಹುದು ಗುರುದೇವ. ನಾನು ಬಂದ ಕಾರ್ಯವು ಸಫಲವಾಯಿತು. ಗುರುದೇವ ಬಲರಾಮರ ಆಜ್ಞೆಯನ್ನು ಪಡೆದಾಯಿತು. ಇನ್ನು ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸುವ ವೀರನು ಸೂರನು ಅವನಿರುವನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ತಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ತಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಆ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕರ ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಸಲ್ಲ ಶಕ್ತಿ ಸಹಿತವೋ ಮಹಾರಥಿಕರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಸಲ್ಲ ಶಕ್ತಿ ಸಹಿತವೋ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕರ ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಬಲ್ಲ ನನ್ನ ತಮ್ಮನು ಹೇಳಿಕೋತ ಸಿರುವ ತರುವ ವೀರ ಕೇಳದು. ಭೀಮನನ್ನು ಸೀಳಬಲ್ಲ ನನ್ನ ತಮ್ಮನು ಹೇಳಿಕೋತ ಸಿರುವ ತರುವ ವೀರ ಕೇಳನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಧರ್ಮೋಂಡವನಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮಾಯಾ ಪ್ರಪಂಚವಿದು ಮೋಹದ ಬಲೆ, ಇದು ಮಾಯಾ ಪ್ರಪಂಚವಿದು. ಮಾಯಾ ಪ್ರಪಂಚವಿದು ಮೋಹದ ಬಲೆ, ಇದು ಮಾಯಾ ಪ್ರಪಂಚವಿದು. ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ, ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ದಿನ ದಿನ ನೋಡುತ್ತಾ ಆಯಾಸ ಪಡುವರು. ದಿನ ದಿನ ನೋಡುತ್ತಾ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು ಮೋಹದ ಬಲೆ, ಇದು ಮಾಯಾ ಪ್ರಪಂಚವಿದು. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ನನ್ನ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂದಿರುಗಿದನು. ಅಗ್ರಜನು ಸೈನ್ಯವನ್ನು ಸಜ್ಜುಗೊಳಿಸುತ್ತನು. ಬಲಭದ್ರನು ಆಲಾಯುಧವನ್ನು ಹಿಡಿದು ಯುದ್ಧವನ್ನು ಮಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೀಗ ನಾನೊಂದು ಉಪಾಯವನ್ನು ಹುಡುಕುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆತನು ತೊಂದರೆಗೆ ಈಡು ಮಾಡುವಂತೆ ಮಾಡುತ್ತೇನೆ. ಜಾಗೃತಳಾಗು ನನ್ನ ಯೋಗಮಾಯಿ. ಜೈ ಕಲಿ. ಏನಿದು? ಯಾವುದೋ ಗೋವೊಂದು ಬಂದು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿದೆಯಲ್ಲ. ಇರಲಿ, ಇದನ್ನು ಓಡಿಸುವೆನು. ಹೇ ಹೇ, ಏನಿದು? ನಾನು ಓಡಿಸಲು ಹೋದರೆ ನನ್ನನ್ನೇ ಗುಮ್ಮಲು ಬರೆಯುತ್ತಿವೆಯಲ್ಲ. ಇರಲಿ,
ಈ ಶಿಲೆಯಿಂದ ಅದನ್ನು ಓಡಿಸುವೆನು. ಹಾ ಶಿವ ಶಿವ. ಅಕಟ ಕಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ. ಕೊಂದ ಪಾಪವ ಪರಿಹನು ಕಾಣದೆ ಕೊಂದೆನು ವ್ಯಸನದಲ್ಲಿ. ಕೊಂದ ಪಾಪದ ಪರಿಹನು ಕಾಣದೆ ನೊಂದೆನು ವ್ಯಸನದಲ್ಲಿ, ಅಯ್ಯೋ ನೊಂದೆನು ವ್ಯಸನದಲ್ಲಿ. ಅಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ ಏನಿದು? ನಾನು ಸ್ವಲ್ಪ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿದ್ದಲ್ಲ. ಹಾ ಕೃಷ್ಣ. ಅಗ್ರಜ ಅಗ್ರಜ. ಕೃಷ್ಣ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಏನೆಂದು ಹೇಳಲಿ ಕೃಷ್ಣ. ಯಾವುದೋ ಗೋವೊಂದು ಬಂದು ನನ್ನ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ನಾನು ಸ್ವಲ್ಪ ಬೆದರಿಸಿದ ಮಾತ್ರಕ್ಕೆ ಆ ಗೋವು ಮೃತಪಟ್ಟಿತು. ಈಗ ನಾನೇನು ಮಾಡಲಿ ಕೃಷ್ಣ? ಅಗ್ರಜ, ಗೋಹತ್ಯೆ ಮಾಡಿದಿರಾ? ಗೋಹತ್ಯೆ ಮಹಾಪಾಪವಲ್ಲವೇ? ಆ ಪಾಪಕ್ಕೆ ಸೂಕ್ತ ಉಪಾಯವನ್ನು ಹೇಳು. ಅದಕ್ಕೆ ಒಂದು ಉಪಾಯವಿದೆ, ಅದು ನಿಮ್ಮಿಂದ ಸಾಧ್ಯವೇ ಅಗ್ರಜ? ಏಕೆ ಸಾಧ್ಯವಿಲ್ಲ ಕೃಷ್ಣ, ಹೇಳು, ಮಾಡುವೆನು. ಅಗ್ರಜ, ಗೋಹತ್ಯೆ ಮಾಡಿದವರು ನಿಂತಲ್ಲಿ ನಿಲ್ಲದೆ, ಕೂತಲ್ಲಿ ಕೂರದೆ, ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಪುರಪ್ರವೇಶ ಮಾಡದೆ ಪುಣ್ಯ ಸ್ಥಳಗಳನ್ನು ದರ್ಶನ ಮಾಡುತ್ತಾ 21 ದಿನ ಭೂಪ್ರದಕ್ಷಿಣೆ ಮಾಡಿದರೆ ಗೋಹತ್ಯೆ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡಲು ಸಾಧ್ಯವೇ ಅಗ್ರಜ? ಏನು ಭೂಪ್ರದಕ್ಷಿಣೆ ಮಾಡಬೇಕೆ? ಹಾಗಾದರೆ ನಾನು ಈಗಲೇ ಹೋಗುವೆನು. ಅಗ್ರಜ, ಈಗ ತಾನೇ ದುರ್ಯೋಧನಿಗೆ ಯುದ್ಧ ಸಹಾಯವನ್ನು ಮಾಡಲು ಬರುತ್ತೇನೆ ಎಂದು ಹೇಳಿ ಈಗ ನೀವು ಭೂಪ್ರದಕ್ಷಿಣೆಯನ್ನು ಮಾಡಕ್ಕೆ ಹೋದರೆ ಆತನ ಗತಿ? ಕೃಷ್ಣ, ನನ್ನ ಗತಿಯೇ ಹೀಗಾಗಿರುವಾಗ ಬೇರೆಯವರ ಚಿಂತೆ ನನಗೇಕೆ? ನಾನೀಗಲೇ ಭೂಪ್ರದಕ್ಷಿಣೆಗೆ ಹೋಗುವೆನು. ಅಗ್ರಜ ಅಗ್ರಜ, ನನಗೆ ಬೇಕಾದದ್ದು ಇದೆ. ಅಗ್ರಜನು 21 ದಿನ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವಷ್ಟರಲ್ಲಿ ಕೇವಲ 18 ದಿನದೊಳಗಾಗಿ ಈ ಮಹಾಯುದ್ಧವನ್ನೇ ಮುಗಿಸುತ್ತೇನೆ. ಮೋಹನ
ಬಲಿತ ವೇಳೆ ಮರೆಯದ ಸುಮದ ಮೇಲೆ ಹೊನಲ ದಾರಿ ಹರಿಯಲಿ ಪ್ರಿಯ ಬಾ ಬೇಗ ಸ್ವಾಮಿ ಬಾ ಬೇಗ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಪ್ರಿಯ ಬಾ ಬೇಗ ಮನಮೋಹನ ರುಕ್ಮಿಣಿ ಭೀಷ್ಮಕ ರಾಜ ತನಯೇ ಮನೋಮಣಿ ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸಿದ ಕೊಳಲು ವಿರಹದ ಗೀತೆಯ ನುಡಿಸಿದ ಕೊಳಲು ವಿರಹದ ಗೀತೆಯ ಪಲ್ಲವಿಯೊಂದನೆ ಹಾಡಿರಲು ಹಾಡಿರಲು ಪಲ್ಲವಿಯೊಂದನೆ ಹಾಡಿರಲು ಹಾಡಿರಲು ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನಿಗತ ಮಗಳು ಸುಮಕೋಮಲೆ ನಿನ್ನ ವಿಕಸಿತ ಸುಮಗಳು ಸುಮಕೋಮಲೆ ನಿನ್ನ ಆನಂದದ ನೆನಪು ಮೂಡಿರಲು ರುಕ್ಮಿಣಿ ವಿಕಸಿತ ಸುಮಗಳು ಸುಮಕೋಮಲೆ ನಿನ್ನ ಆನಂದದ ನೆನಪು ಮೂಡಿರಲು ಭಾರತ ಸಮರ ಭಾರತ ಸಮರ ಒದಗಿ ಬಂದಿಗುವುದೆಂದು ಭಾರತ ಸಮರ ಒದಗಿ ಬಂದಿಗುವುದೆಂದು ಭಾರತ ಸಮರ ಒದಗಿ ಬಂದಿಗುವುದೆಂದು ಅದೆಂದರು ಕೆಲುನ ಧಾವಿಸಿ ಬಂದೆ ಅದೆಂದರು ಕೆಲುನ ಧಾವಿಸಿ ಬಂದೆ ಯಾರೆಂದಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯ ಇಲ್ಲ ಪ್ರಿಯತಮೆ, ಯುದ್ಧವೆಂದು ಒದಗಿ ಬಂದಿದೆ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆದ ಚಿಂತೆಯ ತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಒಂದು ಕಡೆ
ಪಾಂಡವರ 7 ಅಕ್ಷೋಹಿಣಿ ಸೈನ್ಯಗಳು. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ಕಾಣೆ. ಯುದ್ಧ ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ಪ್ರಿಯತಮೆ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದೆಲ್ಲ ಪ್ರೇಯಸಿ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ನಾನೊಂದು ಈ ಯುದ್ಧದಲ್ಲಿ ನೂತನ ಜಗತ್ತನ್ನು ನಿರ್ಮಿಸೆನು. ನನ್ನ ಸಮರಗೀತೆಯು ಮಾನವನ ಧರ್ಮದ ಪರಾಕಾಶೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ರಕ್ತ ರಸದಿಂದ ಪೃಥ್ವಿಯನ್ನು ತೋಯಿಸಿ ಸುವ್ಯವಸ್ಥಿತವಾಗಿ ಮಾಡಿ, ವೀರದರ್ಪದಿಂದ ಸುವ್ಯವಸ್ಥಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಠಲವಾಯ್ತು. ವಾಸುದೇವ, ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಠಲವಾಯ್ತು. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಿಂದ ಎಂದು ಧರಣಿ ಪ್ರೇಮ ಪೂಜಿತೆ ಕಾಂತೆ ಪಾಪಹಾರಿತೆ. ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ. ಕಾವುದೈರ್ಘ್ಯ ನಿಧಾನ, ಕಾವುದೈರ್ಘ್ಯ ನಿಧಾನ, ಪವನಾತ್ಮ ಭಕ್ತ ದೀನ. ವಾಸುದೇವ, ಕಾವುದೈರ್ಘ್ಯ ನಿಧಾನ, ಪವನಾತ್ಮ ಭಕ್ತ ದೀನ. ಲೋಕಕ್ಕೆಷ್ಟು ಶಾಂತಿ ದಾನ, ಕಾಯ ಮೋಹನ ಕಾಂತ, ಕಾಯ ಮೋಹನ ಕಾಂತ, ಕಾಯ ಮೋಹನ ಕಾಂತ, ಕಾಯ ಮೋಹನ. ಸರ್ವ ಶಾಂತಿದಾತ ನಾಥ, ಪ್ರೇಮ ಪೂಜಿತ ನಾಥ, ಪ್ರೇಮ ಪೂಜಿತ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಎಂದೊದಗೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಎಂದೊದಗೆ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ. ಭಯವಿದೇಕೆ ಕಾಂತೆ ಶಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ,
ಪ್ರೇಮ ಪೂಜಿತೆ. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಅವಯಗಳನ್ನು ಛೇದಿಸುವಂತಾಗಿ ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಇಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುಶವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂಥ ಧರ್ಮಕ್ಕೆ ನನ್ನ ಅಧಿಕಾರವಿರದು. ಪ್ರಭು, ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆ. ಆದರೆ ನನ್ನ ಈ ಕಡೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ನೋಡಿ ದೇವ, ಸಫಲವೇ ಆಗುವುದು. ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ, ನಯನ ಮನೋಹರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿದಯಾಮಯ, ಮಂದರ ಗಿರಿಧರ ನರಸಿದಯಾಮಯ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ನಿಧಿಯೇ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ನಿಧಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮರ್ಮ ತಿಳಿದು ಬಾಳ್ವ ನಾನು ಧನ್ಯ. ಶ್ಯಾಮಲ ವೈರನೆ ನಿಮ್ಮ ಕುಸುಮನಯನ ಲೀಲಾ
ಗಂಧ ಪರಿಮಳವ ಬರಿಸಿ ಮಂದಹಾಸದಿಂದ ನನ್ನ ವರಿಸಿ ಗಂಧ ಪರಿಮಳವ ಬರಿಸಿ ಮಂದಹಾಸದಿಂದ ನನ್ನ ವರಿಸಿ ಮನ ಮಂದಿರದಲ್ಲಿ ನೆಲೆಸಿ ಮನಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ತಣಿರಸ ಬೀರುವ ಪ್ರಣಯಾನಂದದ ತಣಿರಸ ಬೀರುವ ಚೆಲುವಿನ ತಾರೆಯೇ ಒಲವನ್ನು ತೋರೆಯೇ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡಮೋ ಪರಮಾತ್ಮ ವಾಸುದೇವ ಓರಿನ ಬಾಂಧವ ಜ್ಞಾನದಯ ಸಿಂಧು ಓರಿನ ಬಾಂಧವ ಜ್ಞಾನದಯ ಸಿಂಧು ಕ್ಷೀಣಮಾದುದು
ಮುಡಿಯನ್ನು ಕಟ್ಟಿಸೋರು ಯಾರು ಇಲ್ಲದಾಯಿತು. ನಿಮಗಾದ್ರೂ ಈ ನಿಮ್ಮ ಸಹೋದರಿ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದು. ಪಂಚಾಲಿ ನಡೆದು ಹೋದ ಘಟನೆಯನ್ನು ನೆನೆದು ಈ ರೀತಿ ಚಿಂತಿಸುತ್ತಿರುವೆಯಲ್ಲ. ಸಂತಳಾಗು ಪಂಚಾಲಿ, ಸಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇನನ್ನ ಈ ಶಾಂತಿ ಎನ್ನುವ ಹುಚ್ಚು ತರದ ಭ್ರಾಂತಿಯನ್ನು. ಅಗ್ರಜ, ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದನಲ್ಲೋ ಓ ಕುರುಕುಲದ ಕುಂದಿ, ಅವನೊಡನೆ ಶಾಂತಿಯೇ ನೇಪಮಾತ್ರಕ್ಕೆ ಕಪಟ ಜೋತ್ಯವನ್ನು ಏರ್ಪಡಿಸಿ ನಮ್ಮ ಇವರ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿದನಲ್ಲೋ ಓ ವಿಷಜಂತು, ಅವನೊಡನೆ ಶಾಂತಿಯೇ. ಅಗ್ರಜ, ಘೋರ ಕಷ್ಟ ಪರಿವಿಲ್ಲದೆ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದವಲ್ಲ. ಅಗ್ರಜ, ನೆರೆದ ಸಭಾ ಮಧ್ಯದಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯವನ್ನು ಮರೆತು ಪಾಂಚಾಲಿ ನನ್ನ ಹೊಡೆತಟ್ಟಿ ಕರೆದನಲ್ಲ, ಅವನೊಡನೆ ಶಾಂತಿಯೇ. ಅಗ್ರಜ, ಅವನನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಗುರುಕುಲ ಹೋದ ಮರನು ವಧಿಸುಡನು, ಗುರುಕುಲ ಹೋದ ಮರನು ವಧಿಸುಡನು. ಹಿರಿಯಂದರದು ಹಿರಿಯಂದರದು ಧಕ್ಕರಿಸಿ ಬರು ಗುರುಕುಲ ಹೋದ ಮರನು. ಅಗ್ರಜ, ಅನುಜನೆಂಬುವ ಹಕ್ಕರ ಎಲ್ಲದ ಸೊತ್ತಿದ ಅನುಜನೆಂಬುವ ಹಕ್ಕರ ಎಲ್ಲದ ಸೊತ್ತಿದ ಕುರುಗಳ ಭಕ್ತದಲ್ಲವ ಭಕ್ತಿಸಿದ ಮನ ರಕ್ಷದರು. ಭಕ್ತದಲ್ಲವ ಭಕ್ತಿಸಿದ ಮನ ನ್ಯಾಯವನ್ನೊದಗಿದ ರಕ್ಷಿಸದೆ ರಕ್ಷಣಗಿಸಿ ಲೆಕ್ಕಿಸದೆ ಭಕ್ತರಗಿಸಿ ಭಕ್ತಿದ ನರದೊಳಗೆ ಭಕ್ತ ಭಕ್ತಿಯ ಧರ್ಮದಿ ಜರಿದ ಸಮಯದ ಭಕ್ತಿಯ ಧರ್ಮದಿ ಜರಿದ ಗುರುಕುಲದ ಮರನು ಗುರುಕುಲದ ಮರನು ಹೇಗಿದು ವಿಧಾನ. ಅಗ್ರಜ, ಭಯಂಕರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೊರರಕ್ತಪಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಸಮಾಧಾನನಾಗು. ಆ ಕೃಷ್ಣ ಪರಮಾತ್ಮನು ನಮ್ಮ ಬಳಿಗೆ ಬರಲಿ, ಆ ಮುಂದಿನ ಕಾರ್ಯವನ್ನು ವಿಚಾರಿಸೋಣ. ಪರಮಾತ್ಮ ಬಂದೆ, ಈ ಪೀಠದಲ್ಲಿ ಕುಳಿತುಕೋ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ದೇವ ದೇವ, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಯು ಅಪಾರವಾದುದು. ಪರಮಾತ್ಮ, ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳು ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಈ ಅಸ್ಥಿರವಾದ ರಾಜ್ಯಕ್ಕಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದಾಗಿ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಪರಮಾತ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಕಮಲಾಕ ಜಲಕವ ಬೊಳಿಯಂತೆ ಸಿರಿಯೋಗ ನಸ್ಪರ ಜಲಕವ ಬೊಳಿಯಂತೆ ಸಿರಿಯೋಗ ನಸ್ಪರ ಹಿಮದನ್ಮಯ ಅಸಾಪಿತ ನರ ಜನ್ಮ ಹಿಮದನ್ಮಯ
ಅಶಾಶ್ವಿತ ನರ ಜನ್ಮ ಹಿಮಧರ್ಮಯ ಅಶಾಶ್ವಿತ ನರ ಜನ್ಮ ಸಮರವನೊಲ್ಲೆನಯ್ಯ ಪರಮಾತ್ಮ ಅರೆಯ ದುರಾಸೆಗೆ ಕಾಳಗ ಬಯಸಿ ನರ ಅತ್ಯಯನ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಣುವುದೇ ಪರಮಾತ್ಮ ಅರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆನ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಣುವುದೇ ಹೆಣ್ಣು ಕಣ್ಣು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡಿದರು ಹಿಂದೆ ಅನೇಕರು ಒಡೆದಾಡಿ ಮಡಿದರು ಈ ಭರತ ಭೂಮಿಯನ್ನು ಯಾರಾಳಿದರು ಸರಿ ಪರಮಾತ್ಮ ಈ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನೊಲ್ಲೆನಯ್ಯ ಕಮಲಾಕ ಜಲಕವ ಪುಳಿಗಂತೆ ಸಿರಿಯೋಗ ನಸ್ಮರ ಜಲಕವ ಪುಳಿಗಂತೆ ಸಿರಿಯೋಗ ನಸ್ಮರ ಹಿಮದನ್ಮಯ ಅಶಾಶ್ವಿತ ನರ ಜನ್ಮ ಹಿಮದನ್ಮಯ ಅಶಾಶ್ವಿತ ನರ ಜನ್ಮ ಹಿಮದನ್ಮಯ ಅಶಾಶ್ವಿತ ನರ ಜನ್ಮ ಸಮರವನೊಲ್ಲೆನಯ್ಯ ಕೃಷ್ಣ ಯದುಪತಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧದೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಈ ಭರತ ಭೂಮಾತೆಯ ಶಿರದಲ್ಲಿ ಅಂಟಿಕೊಂಡಿರುವ ಆ ರಕ್ತದ ಕಲೆಗಳನ್ನು ಅದ್ಯಾವ ಜಲದಿಂದ ತಂದು ಪವಿತ್ರಗೊಳಿಸಲಿ ಪರಮಾತ್ಮ, ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಪರಮಾತ್ಮ, ಪ್ರಯತ್ನಿಸು. ಧರ್ಮನಂದನ, ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯವನ್ನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಪಾಂಡು ಜನಕನೋಣೆ ಹೊಂದಿದೆ ನನ್ನ ಮತ್ತೆ ಗೌರವಗಳು ತಂದು ನಮಗೆ ಸಲ್ಲದು, ತಂದು ನಮಗೆ ಸಲ್ಲದು. ಶಿಕ್ಷೆದೇನು ಧೈರ್ಯರಾಜ ಅವನೊಬ್ಬನ ಹೋಗಿದೆ ಹೇಳುತ್ತಿದ್ದರು. ಶಿಕ್ಷೆದೇನು ಧೈರ್ಯರಾಜ ಅವನೊಬ್ಬನ ಹೋಗಿದೆ ಛಲವಹಿಸಿ ದುಡಿದಿಹಳೆ, ಛಲವಹಿಸಿ ದುಡಿದಿಹಳೆ. ತನ್ನ ಮನೆಯ ಗೌರವಗಳು ತಂದು ನಮಗೆ ಸಲ್ಲದು, ತಂದು ನಮಗೆ ಸಲ್ಲದು, ಹೋಗಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತವೇ, ನಮ್ಮಗಳ ಅಭಿಮತಕ್ಕೆ ಹಟ್ಟಲಾಗಿ ಅಗ್ರಜನ ಗೊಡ್ಡ ಧರ್ಮದ ಕಟ್ಟು ಘೋರಾಕಾರವಾದ ಕೋಟೆಯಂತೆ ಹತ್ರವಾಗಿ ಬೆಳೆದಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಎಂಬ ಪಾಶ ನಮ್ಮನ್ನ ಬಂಧಿಸಿದೆ. ಕೊಡಬೇಕು ನಮ್ಮ ಧರ್ಮಗಳನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ನಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ
ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ನಿಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮಕ್ಕಿನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ವೇಣುಲೀಲಾ ತೋರದಿ ಹೇಗೆ ತೋರದಿ ಹೇಗೆ ಕರುಣಾ ಕೃಷ್ಣ
ಧರ್ಮ ಧರ್ಮ ಎಂದು ಹಂಬಲಿಸುತ್ತಾನೆ. ಕೈ ಹಿಡಿದ ಧರ್ಮಪತಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಮಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿದು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿಯೇ? ಓಹೋ, ನಿನ್ನ ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಅಣ್ಣ, ಸಹೋದರಿ, ಇಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪ. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗುತ್ತಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ಚಿಂತಿಸಬೇಡ ಸಹೋದರಿ, ಚಿಂತಿಸಬೇಡ ಸಹೋದರಿ. ಈಗ ಚೆನ್ನಾಯಿತು. ಸಹಜ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದೆ ಅಷ್ಟೇ. ಏಕೆ ಇವಳು ಹೇಳಿದನು ನೀನು ಕೇಳಲಿಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿದನು ಕೃಷ್ಣ, ಚೆನ್ನಾಗಿ ಕೇಳಿದನು. ಹೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿ ಹತ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳಲ್ಲ, ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನು ಯಾವ ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲೆಯೇ ಅಂದು ಪಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತಂ ಗನಗದ ದಂಡದಿಂದ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನಂದು ಡಂಭದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ಹಡಗಲಿ ನಿನ್ನೆ ಕುಹಗ ಕಂಠದ ಅರುಳಿಗಳಿರುವ ಧಿರುಳಿ ಕಣ್ಣೀರ ಕರೆಯದಿರುವ ಪಲ್ಲವೇ ನಿನ್ನ ಕಮ್ಮನಿಗೆ ಬದಲಾಗಿ ಬಗೆಯ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಮಡಿ ಕಮ್ಮನಿಗೆ ತರಿಸಿವೆ. ಕಾಲನೆ ಕೌರವನ ಕುರು ಸಮುದ್ರವ ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಹೊಡಿಗುಟ್ಟಿ ಪಾದಕ್ಕೆ ದುರ್ಯೋಧನ ಪತಸುತೆ ಹಟ್ಟಿಸಿದನು ನಿನ್ನೆ ಬಿಡುಮುಡಿಯ ಪಡೆದಿರು ವ್ಯಥೆಯ ನರಕ ಮರ್ದನ ಹೇಳನು ಅಭಿಮತ ಕುಲ ಹೇಳಿಗಳು
ಎಳೆಗಳನ್ನು ಕೆಡವಿ ಎಳೆದೋ ಮುರಿದುಕೊಳ್ಳುವೆ ಎಳೆದೋ ಮುರಿದುಕೊಳ್ಳುವೆ ಹೊರಟಿಯ ಕುರುಬರು ಮುಟ್ಟಿದ ಭಂಡಕವರು ಕುರುಬರು ಮುಟ್ಟಿದ ಭಂಡ ಕೌರವರ ಗುಂಡಿಗ ದಯ ಮಾಡಿ ಸಾನ್ಯರು ನಿರಾಕರಿಸಬಹುದು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ನಿಡಿಸಿ ಕರಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾಲಾಕ್ಷ ನಮ್ಮೆಚ್ಚಿಸಿ ಪಡೆದ ನಾಂ ಪಾಶುಪತಾಸ್ತ್ರಂ ಪಾಲಾಕ್ಷ ನಮ್ಮೆಚ್ಚಿಸಿ ಪಡೆದ ನಾಂ ಪಾಶುಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗಿಸಿ ಗಳಿಸಿದ ನಾಂ ವಿಜಯ ನಂಬ ಕಸರಂ ಹರಿಗಳ ಹದಗೈಯಲ್ ಅವಿತೋತ್ಸಾಹದಿಂದಿಹ ಹರಿಗಳ ಹದಗೈಯಲ್ ಅವಿತೋತ್ಸಾಹದಿಂದಿಹ ಅನುಜರ ಈ ಪರಿತೋಯಿಪುದು ತರವೆ ಧರ್ಮಜಗೆ ಕೃಷ್ಣ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ಭಾತೃವೆಂಬ ಮುಂಕಾರದಿಂದ ಬಹಿರಂಗದಲ್ಲಿ ನಿನ್ನ ಸಹೋದರರು ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗುವರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿವೆ? ಪರಮಾತ್ಮ ಧರ್ಮನಂದನ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಪರಮಾತ್ಮ ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ ಮರಿಸುವ ನಮ್ಮನು ಕೃಷ್ಣ ಶ್ರೀಹರಿ ಪರಮಾತ್ಮ ಅನುದಿನ ನಿಮ್ಮನ ಮರಿಸುವ ನಮ್ಮನು ಈ ಪರಿಸಾದನ ಕೈಯುವುದೇನೈ ಈ ಪರಿಸಾದನ ಕೈಯುವುದೇನೈ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಗೆ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಗೆ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ಕೃಷ್ಣ. ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿ ಹಾಕೌರವ. ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿ ಹಾಕೌರವ. ವನವಾಸದಳು ಬಳಲಿದ ನಮ್ಮನೋ ಕೃಷ್ಣ ಶ್ರೀಹರಿ ಶ್ರೀಹರಿ ಪರಮಾತ್ಮ
ವನವಾಸದೊಳು ಬಳಲಿದ ನಮ್ಮನು ವನವಾಸದೊಳು ಬಳಲಿದ ನಮ್ಮನು ನರಳಿಸಿದರು ಆ ಕೌರವರು ನರಳಿಸಿದರು ಆ ಕೌರವರು ಅನುಜರೊಳ್ಳು ಅನ್ಯಾಯ ಸರಿಯೇನೋ ದೊರೆಯೇ ಅನುಜರೊಳ್ಳು ಈ ನ್ಯಾಯ ಸರಿಯೇನೋ ದೊರೆಯೇ ಆಧರಿಸಿ ಪೊರೆಯೇ ದೀನರ ದೊರೆಯೇ ಆಧರಿಸಿ ಪೊರೆಯೇ ದೀನರ ದೊರೆಯೇ ಕೃಷ್ಣ ಕೃಷ್ಣ ಸೇದುಪತಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವುದಂತಾಗಿದೆ. ನನ್ನ ಸಮರ್ಥ ವಿಚಾರವನ್ನು ಬಲ್ಲ ನೀನು ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರನ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ಸರ್ವರಿಗೂ ಕ್ಷೇಮ, ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಸಹೋದರಿ ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡು. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರ ಅದು ನಿನ್ನದಲ್ಲವೇ ಅಣ್ಣ? ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಗುದೆ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಗುದೆ. ಸಹೋದರಿ, ಕುರು ರಾಜ ಸಭೆಯಾಳು ದುರುಳ ದುಶಾಸನ. ಸಹೋದರಿ, ಕುರು ರಾಜ ಸಭೆಯೋಳು ದುರುಳ ದುಶಾಸನ. ವೀರೆಯು ಸೆಳೆಯೇ ಮೊರೆಯಿಡುತ್ತ. ಸಹೋದರಿ, ವೀರೆಯು ಸೆಳೆಯೇ ಮೊರೆಯಿಡುತ್ತ. ಮೊರೆಯೋ ಕೃಷ್ಣ 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 ಎಂದು. ಸಹೋದರಿ, ಮೊರೆಯೋ ಕೃಷ್ಣ 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 ಎಂದು. ಹೊರೆಯೋ ಕೃಷ್ಣ ಎಂದು ಕರಗಿಲಾದಣ. ಹೊರೆಯೋ ಕೃಷ್ಣ ಎಂದು ಬೆಳೆಯಿದನಾಚಣ. ವರದನಾಗಿ ಬಂದು ಸಲಹಿದನೆ ತಂಗಿ. ಸಹೋದರಿ, ವರದನಾಗಿ ಬಂದು ಸಲಹಿದನೆ ತಂಗಿ. ಇರುವುದೇ ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂದಿಗುದೆ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂದಿಗುದೆ. ಸಹೋದರಿ, ಸರ್ವ ಪ್ರಕಾರದಿಂದಲೂ ದುರ್ಯೋಧನನ ಸಭೆಗೆ ತೆರಳಿ ಆತನ ಕೋಪವನ್ನು ಕೆರಳಿಸಿ ಯುದ್ಧ ಸಹಾಯವನ್ನೇ ಪಡೆದುಕೊಂಡು ಬರುವೆನು. ಅಲ್ಲಿಯ ತನಕ ಭೀಮಾರ್ಜುನರ ಕೆರಳಿಸುವ ಭಾರ ನಿನ್ನದು ತಾಯಿ. ಹಾಗೆ ನಡೆಯಲಿ.